ಹಾಯ್, ಇದು ನನ್ನ ಫಸ್ಟ್ ಮಿನಿ ವ್ಲಾಗ್. ಎಲ್ಲರಿಗೂ ಸ್ವಾಗತ. ಸಂಡೇ ಬೆಳಿಗ್ಗೆ ಮಾರ್ನಿಂಗು 7 ಗಂಟೆಯಿಂದ ಮಳೆ ಇಷ್ಟು ಜೋರಾಗಿ ಸುರಿತಿತ್ತು ಅಂತಂದರೆ ನಿಲ್ಲೋದೇ ಇಲ್ಲ. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡಲಿ ಅಂತ ಥಿಂಕ್ ಮಾಡ್ತಿರುವಾಗ ನೂಡಲ್ಸ್ ಇತ್ತು, ಫಟಾಫಟ ಅಂತೇಳಿ ನೂಡಲ್ಸ್ ಮಾಡಿದೆ. ಅದು ಚೆನ್ನಾಗಿ ಆಗಬೇಕು ಅಂತ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳ್ಕೊಂಡು ಅದಕ್ಕೆ ಚೀಸ್ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ. ಹಾಗೆ ಟೀ ಮಾಡಿ ನನ್ನ ಮಗನ್ನ ಎಬ್ಬಿಸಿ 3 ಜನ ಒಟ್ಟಿಗೆ ಹೊತ್ಕೊಂಡು ಮಸ್ತಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಬೇಕೇ ಬೇಕಲ್ವಾ, ಅದಕ್ಕೆ ನಾವು ಫಿಶ್ ಮಾರ್ಕೆಟಿಗೆ ಹೋಗೋಣ ಅಂತ ಹೊರಟಿದ್ವಿ. ಸ್ವಲ್ಪ ಹೊರಗಡೆ ಹೋದರೆ ಸಾಕು ನನ್ನ ಮಗನಿಗೆ ಹಸ್ವಾಗಿ ಹೋಗುತ್ತೆ. ಅದಕ್ಕೆ ಹೋಟೆಲ್ಗೆ ಹೋಗಿ ಅವನು ಮಸಾಲೆ ದೋಸೆ ತಿಂದ. ಹಾಗೆ ಬರುವಷ್ಟರಲ್ಲೇ ಟೈಮ್ ಆಗೋಗಿತ್ತು. ಬೇಗ ಫಿಶ್ ಕಟ್ ಮಾಡಿ, ಫಿಶ್ ಫ್ರೈ ಮಾಡಿ, ಹಾಗೆ ಫಿಶ್ ಕರಿ ಮಾಡೋದ್ರೊಳಗೆ 2 o'clock ಆಗೋಗಿತ್ತು. ಈ ಸೈಡ್ ನಾನು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ರೂಮಿಂದ ಏನೋ ಸೌಂಡ್ ಬರ್ತಾಯಿದೆ ಅಂತ ಹೇಳಿ ನೋಡಿದಾಗ ಇವನು ಸುಮ್ಮನೆ ಪಪ್ಪನ ಮೊಬೈಲ್ ತೊಗೊಂಡು ವೀಡಿಯೋ ನೋಡ್ತಿದ್ದಾನೆ. ಹಾಗೆ ಸುಮ್ಮನೆ ಲೈಟಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಮತ್ತು ಹೇಳಿದೆ ಅವನಿಗೆ ಟೀಚರ್ಗೆ ತೋರಿಸ್ತೀನಿ ಅಂತ. ಅವನು ಅಷ್ಟರಲ್ಲೇ ಮೊಬೈಲ್ ಬಿಟ್ಟು ಓಟೋಟ್ಬಿಟ್ಟ. ಹಾಗೆ ಫಿಶ್ ಫ್ರೈ ಮಾಡಿಕೊಂಡು ಅವನಿಗೆ ಊಟ ಮಾಡಿಸೋಣ ಅಂತ ಬಂದೆ. ಅವನಿಗೆ ಫಿಶ್ ಅಂತಂದರೆ ಇಷ್ಟ ಇಲ್ಲ, ಓನ್ಲಿ ಚಿಕನ್ ತುಂಬ ಇಷ್ಟಪಟ್ಟು ತಿಂತಾನೆ. ನಾನು ಫಿಶ್ ಫ್ರೈನ ಮಾಡಿ ಊಟ ಮಾಡಿಸ್ಬೇಕಾದ್ರೆ ಅವ್ನು ತನ್ನ ವಾಟರ್ ಬಾಟಲ್ ತೋರಿಸ್ತಾ ಇದ್ದೆ. ಅದರೊಳಗೆ ಕ್ಯುಕುಂಬರ್, ಪುದೀನ ಅದನ್ನೆಲ್ಲ ಹಾಕ್ಕೊಂಡು ಅದರ ವಾಟರ್ ಮಾಡ್ಕೊಂಡು ಕುಡಿತಾ ಇದ್ದ. ಹಾಗೆ ಅವನಿಗೆ ಊಟ ಎಲ್ಲ ಮಾಡಿಸ್ಕೊಂಡು ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಾಗೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ನವದುರ್ಗ ಟೆಂಪಲ್ ಅಂತ ಇದೆ. ಯಾರೋ ಹೇಳೋದು ಕೇಳಿದ್ದು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಎಲ್ಲ ಹೊರಟಿದ್ವಿ. ಸ್ವಲ್ಪ ಮಳೆನೂ ಬೀಳ್ತಾಯಿತ್ತು. ಹೋಗಿ ರೋಡ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ದೇವಸ್ಥಾನ ಈಗ ಕಟ್ತಾಯಿದ್ರು. ಜನ ಮಾತ್ರ ತುಂಬ ಜನ ಇದ್ದರು. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಸಂಜೆ ನಾನು ಹಾಗೆ ಬಂದುಬಿಟ್ಟೆ. ಇಲ್ಲ ಅಪ್ಪ ಮಗ ಇಬ್ಬರು ಕೆಳಗಡೆ ಹೋಗಿ ಆಟ ಆಡ್ತಾಯಿದ್ರು. ಪಪ್ಪನ ಜೊತೆ ಸಂಡೇ ಬಂತು ಅಂತಂದರೆ ಅವನಿಗೆ ಟೈಮ್ ಸ್ಪೆಂಡ್ ಮಾಡೋದು ಖುಷಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಬಾಯ್.